ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್ ಬೆಂಗಳೂರು. ಕಳೆದ ಸಂಚಿಕೆಯಲ್ಲಿ ನಾನು ಚೆಕ್ ಬೌನ್ಸ್ ಕೇಸ್ ಬಗ್ಗೆ ಹೇಳಿದ್ದೆ. ಸೊ ಇವಾಗ ಚೆಕ್ ಬೌನ್ಸ್ ಚೆಕ್ ಏನಾದರೂ ಕಳೆದೋದ್ರೆ, ಮಿಸ್ಪ್ಲೇಸ್ ಆದರೆ, ನಾವು ಚೆಕ್ ಬೌನ್ಸ್ ಕೇಸ್ ಯಾರಾದರೂ ನಮ್ಮ ಮೇಲೆ ಹಾಕಿದ್ರೆ ಹೇಗೆ ಇದರಿಂದ ತಪ್ಪಿಸ್ಕೋಬೋದು, ಈ ಚೆಕ್ ಬೌನ್ಸ್ ಕೇಸಿಂದ ಹೇಗೆ ತಪ್ಪಿಸ್ಕೊಳ್ಳುವಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಚೆಕ್ ಬೌನ್ಸ್ ಅನ್ನೋದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ NI ಆ್ಯಕ್ಟ್ 1881 ಕೆಳಗಡೆ ಬರುತ್ತೆ. ಅದು ಸೆಕ್ಷನ್ 138 ಕೆಳಗಡೆ ಬರುತ್ತೆ ಅಂತ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಸ್ಪ್ಲಿಟ್ ಮಾಡಿ ಹೇಳೋದಾದರೆ, ನೆಗೋಷಿಯೇಷನ್ ಅಂದರೆ ನಿಮ್ಗೆ ಗೊತ್ತಲ್ಲ, ನಿಮ್ಮ ಆಡು ಭಾಷೆಯಲ್ಲಿ ಚೌಕಾಸಿ, ಆದರೆ ನೆಗೋಷಿಯೇಷನ್ ಅಂದರೆ ಮೂವ್ಮೆಂಟ್ ಅಂತಲೂ ಹೇಳ್ತೀವಿ. ಇನ್ಸ್ಟ್ರೂಮೆಂಟ್ ಅಂದರೆ ಚೆಕ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೊಗೊಂಡು ಹೋಗುವಂಥದ್ದು. ಸೊ ಅದಕ್ಕೆ ವರ್ಡ್ನ ಈಸಿಯಾಗಿ ನೆನ್ಪಿಟ್ಕೊಳ್ಳುವಂಥದ್ದು. ಸೊ ಈ ಚೆಕ್ಕನ್ನು ಹೇಗೆ ಇಟ್ಕೊಂಡ್ರೆ ಸೇಫರ್, ಹೇಗೆ ಇಟ್ಕೊಂಡ್ರೆ ಡೇಂಜರ್, ಹೇಗೆ ಇಟ್ಕೊಂಡ್ರೆ ವೆರಿ ವೆರಿ ಡೇಂಜರ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಚೆಕ್ಕನ್ನು ಸೇಫ್ಟಿ ಲಾಕರಲ್ಲಿ ಯಾವುದೇ ಸೈನು ಅಥವಾ ಡೇಟು ಏನು ಬರೀದೆ ಬ್ಲ್ಯಾಂಕ್ ಚೆಕ್ನ ನಿಮ್ಮ ಮನೆಯಲ್ಲಿ ಸೇಫ್ಟಿ ಲಾಕರಲ್ಲಿ ಇಟ್ಕೊಳ್ಳೋದು ವೆರಿ ಸೇಫರ್. ಅದೇ ರೀತಿ ಯಾವುದು ಡೇಂಜರ್ ಅನ್ನೋದಾದರೆ, ಚೆಕ್ಕನ್ನು ಅಡ್ವಾನ್ಸ್ ಆಗಿ ಸೈನ್ ಮಾಡಿ ಇಟ್ಕೊಳ್ಳೋಂಥದ್ದು ಅದು ಡೇಂಜರ್. ಯಾವತ್ತಿದ್ರೂ ಅದು ಅಪಾಯನೇ. ಚೆಕ್ಕನ್ನು ಸೈನ್ ಮಾಡಿ ಇಟ್ಕೊಳ್ಳೋಂಥದ್ದು ಬೇಡ. ಅದಕ್ಕೆ ಡೇಟ್ ಅಂತೂ ಬರೀಲೇಬಾರ್ದು. ಡೇಟ್ ಏನಾದರೂ ಮೆನ್ಷನ್ ಮಾಡಿಬಿಟ್ರೆ ಅದು 90 ದಿವಸದ ಒಳಗಡೆ, 3 months ಒಳಗಡೆ ಕೋರ್ಟಿಗೆ ಪ್ರೆಸೆಂಟ್ ಮಾಡಿಲ್ಲ ಅಂದರೆ, ಚೆಕ್ ಅಂದರೆ ಅದು ಹಣಕ್ಕೆ ಸಮಾನ, ಹಣ ಅಂದ್ರೇ ಚೆಕ್. ಅದೇನಾದರೂ 3 months ಒಳಗಡೆ ಡೇಟ್ ಹಾಕಿ ಅದನ್ನು ನಾವು ಪ್ರೆಸೆಂಟ್ ಮಾಡಿಲ್ಲ ಅಂದರೆ ಅದು ಡಸ್ಟ್ ಪೇಪರ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬ್ಲ್ಯಾಂಕ್ ಚೆಕ್ ಇಟ್ಕೊಳ್ಳೋದು ಸೇಫರ್. ಸೈನ್ ಮಾಡದೆ ಇಟ್ಕೊಳ್ಳೋದು, ಅಕಸ್ಮಾತ್ ಇನ್ ಕೇಸ್ ಅದನ್ನು ಕಳೆದೋದ್ರೆ, ಮಿಸ್ಪ್ಲೇಸ್ ಆದರೆ, ಲಾಸ್ಟ್ ಆದರೆ ಅದು ಡೇಂಜರೇ. ಆದರೆ ವೆರಿ ವೆರಿ ಡೇಂಜರ್ ಯಾವಾಗ ಸೈನ್ ಮಾಡಿ ಇಟ್ಕೊಂಡಿರೋ ಚೆಕ್ ಕಳೆದೋದ್ರೆ ವೆರಿ ವೆರಿ ಡೇಂಜರ್. ಯಾವ ಥರ ಡೇಂಜರ್, ಅದಕ್ಕೆ ಹೇಗೆ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಈ ಚೆಕ್ಕನ್ನು ಸೈನ್ ಮಾಡದೆ ಇಟ್ಕೊಳ್ಳೋದು, ಮತ್ತು ನಾವೇನಾದರೂ ಔಟ್ ಸ್ಟೇಷನ್ಗಳಿಗೆ ಹೋದಾಗ ಚೆಕ್ಕನ್ನು ತಗೊಳ್ಳೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಇವಾಗೆಲ್ಲ ಡಿಜಿಟಲ್ ಇರೋದ್ರಿಂದ ಚಿಕ್ಕ ಅಮೌಂಟ್, ನಮ್ಮ ಯಾವುದೇ ಒಂದು ವಿತಿನ್ 50,000 ಅಥವಾ 1 lakh ಒಳಗಡೆ ಇರುವಂಥದ್ದೇ ಟ್ರಾನ್ಸಾಕ್ಷನ್ಗಳಾಗಿರುತ್ತೆ. ಇದು ಡಿಜಿಟಲ್ ಯುಗಗಳಾಗಿರೋದ್ರಿಂದ ನಾವು ಯಾವುದೇ ಟ್ರಾನ್ಸಾಕ್ಷನ್ನು ಕಮ್ಮಿ ಅಮೌಂಟ್ ವಿತಿನ್ 50,000 or 1 lakh ಒಳಗಡೆ ಮಾಡೋದ್ರಿಂದ ಚೆಕ್ಕನ್ನು ತೊಗೊಂಡು ಹೋಗದೇ ಇರೋದೇ ಬೆಟರ್. ಸೊ ಈ ಚಿಕ್ಕ ವ್ಯವಹಾರಗಳನ್ನ ನಾವು ಡಿಜಿಟಲ್ ಆಗಿ ಮಾಡ್ಕೊಳ್ಳೋವಂಥದ್ದು. ಸೊ ಹೆವಿ ಅಮೌಂಟ್ನ ನಾವು ಚೆಕ್ ಮುಖಾಂತರನೇ ಮಾಡಬೇಕು, ನೋ ಅದರ್ ಆಪ್ಷನ್. ಸೊ ಈ ಚೆಕ್ ಮುಖಾಂತರ ಮಾಡಬೇಕಾದ್ರೆ ಸೈನ್ ಮಾಡದೆ ಇಟ್ಕೊಳ್ಬೇಕು. ಸೈನ್ ಮಾಡಿ ಎದುರುಗಡೆ ಕೊಡಬೇಕಾದ್ರೆ ಸೈನ್ ಮಾಡಿ ಕೊಡ್ಬೋದು. ಸೈನ್ ಮಾಡದೆ ಯಾವುದೇ ಬ್ಯಾಂಕ್ ತೊಗೊಳ್ಳೋದೇ ಇಲ್ಲ. ಸೊ ಎದುರುಗಡೆನೇ ಸೈನ್ ಮಾಡಿ ಕೊಡ್ಬೋದು. ಇನ್ ಕೇಸ್ ಅದನ್ನಾದರೂ ಕಳೆದೋದ್ರೆ, ಸೈನ್ ಮಾಡಿದ್ಮೇಲೆ ನೀವು ತೊಗೊಂಡೋಗ್ಬೇಕಾದ್ರೆ ಅಥವಾ ಮನೇಲಿ ಇಟ್ಕೊಂಡಿರ್ಬೇಕಾದ್ರೆ ಏನಾದರೂ ಮಿಸ್ಪ್ಲೇಸ್ ಆದರೆ, ಕಳ್ತನ ಆಗೋದ್ರೆ, ಯಾರಾದರೂ ಮನೆಗೆ ಬಂದು ಎತ್ಕೊಂಡು ಹೊಟ್ಟೋದ್ರೆ, ಸೊ ಅವಾಗ ಹೇಗೆ ಸೇಫರ್ ಆಗಬೇಕು? ಆ ಚೆಕ್ ಮೇಲೆ ಸೈನ್ ಮಾಡಿರ್ತೀರಾ, ಅದನ್ನು ಹೇಗೆ ಸೈನ್ ಮಾಡಬೇಕು ಅಂದರೆ, ಯಾವುದೇ ಒಂದು ಮನುಷ್ಯರಾಗಲಿ ವಸ್ತು ಆಗಲಿ ಮಿಸ್ಪ್ಲೇಸ್ ಕಳೆದು ಹೋಯಿತು ಅಂದ ತಕ್ಷಣ ನಾವು ಏನು ಮಾಡ್ತೀವಿ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಅದು ಜನರಲ್ ಕಾಮನ್ ಸೆನ್ಸ್. ಆದರೆ ಈ ಚೆಕ್ ಬೌನ್ಸ್ ಕೇಸಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋದು ನೆಕ್ಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಚೆಕ್ ಈ ಥರ ಮಿಸ್ಪ್ಲೇಸ್ ಆಯಿತು, ಕಳೆದೋಯ್ತು ಅಂದ ತಕ್ಷಣ ನಾವು ಬ್ಯಾಂಕಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಏನಂತ ಬ್ಯಾಂಕಿಗೆ ಕಂಪ್ಲೇಂಟ್ ಕೊಡಬೇಕು? ನಿಮ್ಮ ಯಾವ ಬ್ಯಾಂಕಲ್ಲಿ, ಯಾವ ಬ್ರ್ಯಾಂಚಲ್ಲಿ ಇರುತ್ತೆ ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಏನಂತ ಕಂಪ್ಲೇಂಟ್ ಕೊಡಬೇಕು? ನಮ್ಮ ಚೆಕ್ ನಂಬರ್ ಗೊತ್ತಿದ್ರೆ ಬರೆಯುವಂಥದ್ದು, ಇಲ್ಲ ಅಂದರೆ ಇಲ್ಲ. ನಮ್ಮ ಈ ಹೆಸರಿನ ಚೆಕ್ಕು ನಿಮ್ಮ ಅಕೌಂಟಲ್ಲಿ, ನಿಮ್ಮ ಬ್ಯಾಂಕಲ್ಲಿದೆ, ಅದು ಮಿಸ್ಪ್ಲೇಸ್ ಆಗಿದೆ, ಕಳೆದೋಗಿದೆ ಅಂತ ಹೇಳಿ ಇದನ್ನು ಸ್ಟಾಪ್ ಪೇಮೆಂಟ್ ಮಾಡಿ. ಯಾರಾದರೂ ಬಂದರೆ ಈ ಚೆಕ್ನ ತೊಗೊಂಡು ಪ್ರೆಸೆಂಟ್ ಮಾಡಿದ್ರೆ ಅವ್ರಿಗೆ ಕ್ಯಾಶ್ನ ಪೇಮೆಂಟ್ ಮಾಡಬೇಡಿ ಅಂತ ಹೇಳಿ ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು. ಎಲ್ಲರೂ ಜನಗಳು ಇವಾಗ ಆನ್ಲೈನ್ಗೆ ಅಡಿಕ್ಟ್ ಆಗಿರೋದ್ರಿಂದ ಎಲ್ಲದನ್ನು ಇಮೇಲಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲದನ್ನು ಕೂತಿ ಜಾಗದಲ್ಲಿ ಮಾಡಬೇಕು ಅಂತ ಅನ್ಕೋತಾರೆ. ಅದೆಲ್ಲ ವೆರಿ ರಾಂಗ್. ನಾವು ಔಟ್ ಸ್ಟೇಷನಲ್ಲಿ ಇದ್ದು ಈ ಥರ ಮಿಸ್ಪ್ಲೇಸ್ ಆದರೆ ಅವಾಗ ನೋ ಆಪ್ಷನ್. ಆ ಬ್ರಾಂಚ್ಗೆ ಹೋಗೋಕ್ಕೆ ದೂರ ಇರುತ್ತೆ ಅಂದಾಗ ಮಾತ್ರ ಆನ್ಲೈನ್ ಟ್ರಾನ್ಸಾಕ್ಷನ್ ಅಥವಾ ಆನ್ಲೈನ್ ಕಂಪ್ಲೇಂಟ್ನ ಯೂಸ್ ಮಾಡ್ಕೋಬೇಕು. ಎಲ್ಲದಕ್ಕೂ ಆನ್ಲೈನ್ ಕಂಪ್ಲೇಂಟ್ ಯೂಸ್ ಮಾಡಿಕೊಂಡ್ರೆ ಅದರಲ್ಲಿ ಎಂಡೋರ್ಸ್ಮೆಂಟ್ ಸಿಗಲ್ಲ. ಸೊ ಅದಕ್ಕೆ ನೀವು ಪರ್ಸನಲ್ಲಾಗಿ ಕಂಪ್ಲೇಂಟ್ ಬರೆದು ಅದನ್ನು ಬ್ಯಾಂಕಿಗೆ ಕೊಟ್ಟಾಗ ಅವ್ರಿಗೆ ನಿಮಗೆ ಎಂಡೋರ್ಸ್ಮೆಂಟ್ ಕೊಡ್ತಾರೆ. ಆವಾಗ ನಿಮ್ಮ ಇನ್ನೋಸೆಂಟ್ ಪ್ರೂವ್ ಆಗುತ್ತೆ. ಸೊ ಅದೊಂದು ಡಾಕ್ಯುಮೆಂಟ್. ಆಮೇಲೆ ಅದಾದ ತಕ್ಷಣ ಬ್ಯಾಂಕ್ ಕಂಪ್ಲೇಂಟ್ ಆದಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಪೊಲೀಸವರು ಇದು ಸಿವಿಲ್ ನೇಚರ್ ಅಲ್ಲ, ಇದು ಕ್ರಿಮಿನಲ್ ನೇಚರ್ ಆಗಿದ್ರೆ ತೊಗೋತಾ ಇದ್ವಿ, ಇದನ್ನು ನಾವು ತೊಗೊಳ್ಳಲ್ಲ ಅಂತ ಹೇಳಿದ್ರೆ ಹೈಯರ್ ಅಥಾರಿಟೀಸ್ಗೆ ಹೇಳಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅಲ್ಲೂ ಅಕ್ನಾಲೆಜ್ಮೆಂಟ್ ತೊಗೋಬೇಕು. ಸೊ ನೀವು ಹೇಳ್ತೀರಾ, ನೀವು ಹೇಳೋ ಎಕ್ಸಾಂಪಲ್ಸು ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಸೊ ಅದೇ ಥರ ಇವಾಗಲೂ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನೀವೇನಾದರೂ
ಸಿಮ್ ಕಳೆದೋದ್ರೆ ಏನು ಮಾಡ್ತೀರಾ, ಇಮ್ಮಿಡಿಯೇಟಾಗಿ ಹೋಗಿ ಏರ್ಟೆಲ್ ಆಫೀಸೋ ಯಾವುದು ಕಂಪನಿ ಇರುತ್ತೋ ಅಲ್ಲಿಗೆ ಹೋಗಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿಸ್ತೀರಾ. ಯಾಕೆ ಅಂದರೆ ಬೇರೆಯವರು ನಮ್ಮ ನಂಬರ್ನ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟು ಅವ್ರೇನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಿದ್ರೆ ನಮ್ಮ ಮೇಲೆ ಬರುತ್ತೆ ಅನ್ನೋದಕ್ಕೋಸ್ಕರ ನಂಬರ್ನ ಬ್ಲಾಕ್ ಮಾಡಿಸ್ತೀರಾ. ಅದೇ ರೀತಿ ಎ ಟಿ ಎಮ್ ಕಾರ್ಡ್ಗಳು ಎಲ್ಲರೂ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡದೇ ಇರೋದ್ರಿಂದ ಎ ಟಿ ಎಮ್ ಕಾರ್ಡ್ಗಳನ್ನ ತೊಗೊಂಡೋದಾಗ ಅದು ಮಿಸ್ಪ್ಲೇಸ್ ಆದರೆ ಆ ನಂಬರ್ನ ಬ್ಲಾಕ್ ಮಾಡಿಸ್ತೀರಾ. ಅದೇ ಥರ ಈ ಚೆಕ್ ಏನಾದರೂ ಮಿಸ್ಪ್ಲೇಸ್ ಆಗಿ ಕಳೆದೋದ್ರೆ ಇದನ್ನು ಕಂಪ್ಲೇಂಟ್ ಕೊಡೋದ್ರ ಮುಖಾಂತರ ಫಸ್ಟು ಬ್ಯಾಂಕ್ ಕಂಪ್ಲೇಂಟ್, ಸ್ಟಾಪ್ ಪೇಮೆಂಟ್, ಆಮೇಲೆ ಪೊಲೀಸ್ ಕಂಪ್ಲೇಂಟ್, ಹೈಯರ್ ಅಥಾರಿಟೀಸ್ಗೆ ಹೇಳಿ ಕಂಪ್ಲೇಂಟ್ ಕೊಡಬೇಕು. ಈ 2 ಅಕ್ನಾಲೆಜ್ಮೆಂಟ್ ಇಟ್ಕೊಂಡ್ರೆ ನೀವು ಚೆಕ್ ಬೌನ್ಸ್ ಕೇಸಿಂದ ಪಾರಾಗಬಹುದು. ಯಾಕೆ ಅಂದರೆ ಬ್ಯಾಂಕ್ ಅವರು ಚೆಕ್ ಬೌನ್ಸ್ ಆದಾಗ ಯಾರಿಗೂ ರೀಪೇಮೆಂಟ್ ಮಾಡಲ್ಲ. ನಿಮ್ಮ ಚೆಕ್ ಯಾರಿಗೆ ಸಿಕ್ಕಿರುತ್ತೆ ಅವರೇನಾದರೂ ತಗೊಂಡೋಗಿ ಚೆಕ್ ಬೌನ್ಸ್ ಕೇಸ್ ಹಾಕಿದ್ರೆ ನೀವು ಕೋರ್ಟಲ್ಲಿ ಈ 2 ದಾಖಲೆಗಳನ್ನ ತೋರಿಸ್ಬೋದು. ಡಾಕ್ಯುಮೆಂಟ್ ಸ್ಪೀಕ್ಸ್ ಎವ್ರಿಥಿಂಗ್. ಯಾವುದಾದ್ರು ಡಾಕ್ಯುಮೆಂಟ್, ಇಲ್ಲಿ ಡಾಕ್ಯುಮೆಂಟ್ ಅಲ್ಲ ಡಾಕ್ಯುಮೆಂಟ್ಸ್. ಯಾಕೆಂದರೆ ಒಂದು ಬ್ಯಾಂಕ್ದು ಡಾಕ್ಯುಮೆಂಟ್ ಎಂಡೋರ್ಸ್ಮೆಂಟ್ ಬ್ಯಾಂಕ್ ಕಂಪ್ಲೇಂಟ್ದು, ಇನ್ನೊಂದು ಪೊಲೀಸ್ ಕಂಪ್ಲೇಂಟ್. ಇದೆರಡೂ ಇರೋದ್ರಿಂದ ಕೋರ್ಟಲ್ಲಿ ಚೆಕ್ ಬೌನ್ಸ್ ಕೇಸ್ ಅವನು ಯಾರಿಗೆ ಸಿಕ್ಕಿರುತ್ತೋ ಅವ್ರು ಹಾಕಿರೋದು ಡಿಸ್ಮಿಸ್ ಆಗಿಬಿಡುತ್ತೆ. ಸೊ ಈ 2 ವೇಯಿಂದ ನೀವು ತಪ್ಪಿಸ್ಕೋಬೋದು. ತಪ್ಪಿಸ್ಕೋಬೇಕು ಅಂದರೆ ನೀವು ಬ್ಯಾಂಕ್ ಕಂಪ್ಲೇಂಟ್ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಸೊ ಅದಕ್ಕೆ ವೆರಿ ವೆರಿ ಡೇಂಜರ್. ಸೈನ್ ಮಾಡಿ ಆಗಿರುವಂಥದ್ದು ಚೆಕ್ ಏನಾದರೂ ಕಳೆದೋದ್ರೆ ವೆರಿ ವೆರಿ ಡೇಂಜರ್. ಸೈನ್ ಇಲ್ಲದೆ ಹೋದರೆ ಏನು ಮಾಡಬೇಕು? ಸೈನ್ ಇಲ್ಲದೆ ಇರೋದು ಡೇಂಜರ್ ಅಂದ್ರಲ್ಲ, ಯಾಕೆ ಅದು ವೆರಿ ವೆರಿ ಡೇಂಜರ್ ಅಲ್ಲ ಅಂದರೆ ಏನಾದರೂ ಸೈನ್ ಮಾಡಿಲ್ಲ ಅಂದರೆ ಯಾರಿಗೆ ಚೆಕ್ ಸಿಕ್ಕಿರುತ್ತೋ ಅವರು ಸೈನ್ ಮಾಡಿ ಕೋರ್ಟ್ಗೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಚೆಕ್ ಬೌನ್ಸ್ ಕೇಸ್ನ. ಅವ್ರು ಸೈನ್ ಮಾಡಿದಾಗ ನಿಮ್ಮಷ್ಟೇ ಕರೆಕ್ಟಾಗಿ ಅವ್ರು ಸೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ ಕೇಸ್ ಅವ್ರು ಸೈನ್ ಮಾಡಿ ಕೊಟ್ಟರು ಅದನ್ನು ನಾವು FSLಗೆ ಹಾಕಿ ಸೆಕ್ಷನ್ 67 ಮತ್ತು ಸೆಕ್ಷನ್ 67A ಮತ್ತು ಸೆಕ್ಷನ್ 68 ಸಿಗ್ನೇಚರ್, ಪ್ರೂಫ್ ಆನ್ ಸಿಗ್ನೇಚರ್, ಪ್ರೂಫ್ ಆನ್ ಡಿಜಿಟಲ್ ಸಿಗ್ನೇಚರ್ ಮತ್ತು ಎಕ್ಸಿಕ್ಯೂಷನ್ ಆಫ್ ಡಾಕ್ಯುಮೆಂಟ್, ಈ 3 ಸೆಕ್ಷನ್ಗಳು ಇದನ್ನು ಹೇಳುತ್ತೆ. ಇದನ್ನು FSLಗೆ ನಾವು ರೆಫರ್ ಮಾಡಿಸಿ ಕೋರ್ಟ್ ತಾನಾಗಿ ತಾನು ಯಾವುದೇ ಕೆಲಸನೂ ಮಾಡಲ್ಲ. ಅದಕ್ಕೆ ನಾನು ಹೇಳ್ತೀನಿ ಕಾಂಪಿಟೆಂಟ್ ಲಾಯರ್ಸ್ನ ಹೈರ್ ಮಾಡ್ಕೊಳ್ಳಿ. ನೀವು ಇದನ್ನೆಲ್ಲ ಮಾಡಬೇಕು ಅಂದರೆ ಅವ್ರಿಗೆ ಈ ನಾಲೆಡ್ಜ್ ಇರಬೇಕು, ಇದನ್ನು ಡ್ರಾಫ್ಟಿಂಗ್ ಸ್ಕಿಲ್ ಇರಬೇಕು, ಪ್ರೆಸೆಂಟೇಷನ್ ಮಾಡೋಕ್ಕೆ ಕೋರ್ಟಲ್ಲಿ ಗೊತ್ತಿರಬೇಕು. ಸೊ ಇದನ್ನೆಲ್ಲ ಮಾಡಿಸ್ಕೊಂಡು ಚೆಕ್ ಸೈನ್ ಇರುತ್ತಲ್ಲ ಅದನ್ನು ಡಿಸ್ಪ್ರೂವ್ ಮಾಡ್ಬೋದು. ನೀವು ಸೈನ್ ಹಾಕಿಲ್ದೇ ಇರೋ ಚೆಕ್ ಕಳೆದೋದ್ರೆ ಅದರಿಂದ ನೀವು ಚೆಕ್ ಕೇಸ್ ಬೌನ್ಸ್ ಕೇಸಿಂದ ನೀವು ತಪ್ಪಿಸ್ಕೋಬೋದು. ಚೆಕ್ ಏನಾದರೂ ಸೈನ್ ಹಾಕ್ಬಿಟ್ಟಿದ್ದರೆ ನೀವು ಈ 2 ಅಕ್ನಾಲೆಜ್ಮೆಂಟ್ ಇಟ್ಕೊಳ್ಳೋದ್ರಿಂದ ನೀವು ಈ ಚೆಕ್ ಬೌನ್ಸ್ ಕೇಸಿಂದ ಪಾರಾಗ್ಬೋದು. ಸೊ ಈ ಯಾವುದೇ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ಗಳನ್ನ ಹೆಚ್ಚು ಮಾಡೋದು ಎಷ್ಟು ಡೇಂಜರ್ ಅಂದರೆ, ಯಾವುದೇ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ನೀವು ವಸ್ತುಗಳನ್ನ ತಗೊಳ್ಳಿ, ಆನ್ಲೈನ್ ಈ shaadi.com ಮದುವೆಗಳನ್ನ ತಗೊಳ್ಳಿ, ಯಾವುದೇ ಆನ್ಲೈನಲ್ಲಿ ತೊಗೊಂಡ್ರು ಅದೆಲ್ಲ ಧೋಕಾ, ಎಲ್ಲ ಮುರಿದು ಬೀಳೋವಂಥದ್ದೇ. ಅದಕ್ಕೆ ಪರ್ಸನಲ್ ಡೈರೆಕ್ಟಾಗಿ ಹೋಗಿ ನೋಡೋವಂಥದ್ದು. ನಮ್ಮ ಕೋರ್ಟ್ಗಳು ಅಷ್ಟೇ, ಕೋರ್ಟ್ಗಳು ಹೇಗೆ ಡಾಕ್ಯುಮೆಂಟ್ನ ಇಷ್ಟಪಡುತ್ತೋ ಕೋರ್ಟ್ ಯಾವಾಗಲೂ ಅಷ್ಟೇ ರೈಟಿಂಗ್, ನಾವು ಇವಾಗಲೂ ರೈಟಿಂಗಲ್ಲೇ ಫೈಲ್ಗಳನ್ನ ತೊಗೊಂಡು ಹೋಗುವಂಥದ್ದು ಎಲ್ಲವನ್ನು ನೀವು ನೋಡಿರ್ತೀರ. ಕೆಲವರು ಕಂಪನಿಗಳಲ್ಲಿರೋರಿಗೆ ಎಷ್ಟೋ ಜನಕ್ಕೆ ಸಿಗ್ನೇಚರ್ ಮಾಡಿನೇ ಮರ್ತೋಗ್ಬಿಟ್ಟಿರುತ್ತೆ. ಸಿಗ್ನೇಚರ್ ಅಂತ ಒಂದು ವರ್ಡ್ನ ಅವ್ರು ಯೂಸ್ ಮಾಡಿರಲ್ಲ. ನಮ್ಗಳ ಈ ಡಾಕ್ಯುಮೆಂಟ್ಗಳು ಎಲ್ಲವೂ ರೈಟಿಂಗಲ್ಲೇ ಇರೋದ್ರಿಂದ ಸೊ ಡಿಜಿಟಲ್ಗಿಂತ ಈ ರೈಟಿಂಗಲ್ಲಿರೋದಕ್ಕೆ ಬೆಲೆ ಜಾಸ್ತಿ, ಅದಕ್ಕೆ ಪ್ರೂಫ್ ಜಾಸ್ತಿ. ಸೊ ಈ ಯಾವುದೇ ಅವಾಂತರಗಳನ್ನ ಮಾಡಿಕೊಳ್ಳದೆ ಸೈನ್ ಮಾಡದೆ ಇಟ್ಕೊಳ್ಳೋ ಚೆಕ್ಕು ಸೇಫರ್. ಸೈನ್ ಮಾಡಿರೋದು ಕಳೆದೋದ್ರೆ ಹೇಗಾಗುತ್ತೆ, ಹೇಗೆ ಪೊಲೀಸ್ ಕಂಪ್ಲೇಂಟ್ ಬ್ಯಾಂಕ್ಗೆ ಕಂಪ್ಲೇಂಟ್ ಕೊಟ್ಟು ಇದರಿಂದ ಪಾರಾಗ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಅಲರ್ಟ್ ಆಗಿರಿ. ಯಾಕೆಂದರೆ ಇಲ್ಲೆಲ್ಲ ಒಂಥರ ಧೋಕಾಗಳು ನಡೀತಾ ಇರೋದ್ರಿಂದ ನಿಮ್ಮ ಸೇಫ್ಟಿಯಲ್ಲಿ ನೀವಿದ್ದು, ನಿಮ್ಮ ಪ್ರಿಕಾಷನ್ಸಲ್ಲಿದ್ದು ನೀವು ಏನಾದರೂ ಈ ಥರ ಕಳೆದೋದಾಗ ಕಂಪ್ಲೇಂಟ್ಗಳನ್ನ ಕೊಟ್ಟು ರೆಸಿಪ್ಟ್ಗಳನ್ನ ಇಟ್ಕೊಂಡು ನಿಮ್ಮ ಸೇಫ್ಟಿಯಲ್ಲಿದ್ದರೆ ಯಾವತ್ತೂ ಅಷ್ಟೇ ಇವತ್ತು ಕಳೆದೋದ್ರೆ ನಾಳೆ ಎಲ್ಲ ಕಂಪ್ಲೇಂಟ್ ಕೊಡೋದು, ಇಮ್ಮಿಡಿಯೇಟಾಗಿ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಯಾಕೆಂದರೆ ಡಿಲೇಡ್ ಕಂಪ್ಲೇಂಟ್ ಕೊಟ್ಟರೆ ಅದು ಡೌಟ್ಗೆ ಅರ್ಥ ಮಾಡ್ಕೊಳ್ಳುತ್ತೆ. ಕೋರ್ಟಲ್ಲಿ ಅಪೋಸಿಟ್ ಲಾಯರ್ಸ್ ಅದಕ್ಕೆ ಡಿಫೆನ್ಸ್ ತೊಗೊಂಡ್ಬಿಡ್ತಾರೆ. ಯಾವಾಗಲೂ ಅಷ್ಟೇ, ಏನೇ ಆದರೂ ಅಷ್ಟೇ ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡಬೇಕು. ಪೊಲೀಸ್ ಸ್ಟೇಷನ್ಗೆ ಹೋದರೆ ಮರ್ಯಾದೆ ಹೊಟ್ಟೋಗ್ಬಿಡುತ್ತೆ, ಏನೂ ಇಲ್ಲ. ಈಗ ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದ್ರಿಂದ ಆ ಒಂದು ದಾಖಲೆಗಳ ಕೋರ್ಟ್ ಬೇಕಾಗಿರೋದ್ರಿಂದ ಪೊಲೀಸ್ ಸ್ಟೇಷನ್ಗೆ ಹೋಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಾವು ಕಳ್ಕೊಂಡಿರೋದನ್ನ ಯಾವುದೇ ಒಬ್ಬ ಮನುಷ್ಯ ಆಗಲಿ ವಸ್ತು ಆಗಲಿ ಮಿಸ್ಸಿಂಗ್ ಆದಾಗ ನಾವು ನಮ್ಮ ಕೆಲಸ, ನಮ್ಮ ಡ್ಯೂಟಿ ಆ್ಯಸ್ ಎ ಸಿಟಿಸನ್ ನಾವು ಕಂಪ್ಲೇಂಟ್ ಕೊಡಲೇಬೇಕು, ಪೊಲೀಸ್ ಅವರು ಅದನ್ನು ತಗೊಳ್ಳೇಬೇಕು. ಸೊ ಬ್ಯಾಂಕ್ ಕಂಪ್ಲೇಂಟ್ ಫಸ್ಟ್, ಪೊಲೀಸ್ ಕಂಪ್ಲೇಂಟ್ ಸೆಕೆಂಡ್. ಸೊ ಈ ವಿಡಿಯೋದಲ್ಲಿ ಹೇಗೆ ಚೆಕ್ನ ಸೆಕ್ಯೂರಿಟಿಯಾಗಿ ಇಟ್ಕೋಬೇಕು, ಇಲ್ಲಾಂದರೆ ಅದು ಬೇರೆಯವ್ರ ಪಾಲು ಹೇಗಾಗುತ್ತೆ, ಆಮೇಲೆ ನಮಗೆ ಹೇಗೆ ಕಷ್ಟಗಳಾಗುತ್ತೆ ಕೋರ್ಟ್ಗಳಿಗೆ ಬಂದಾಗ
ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಈ ವಿಡಿಯೋನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಂದನೆಗಳು, ನಮಸ್ಕಾರ.